ಶರತ್ ಈಗ ಖಾಲಿದ್ನಂಥ ವಿವಾದಾತ್ಮಕ ವ್ಯಕ್ತಿಯನ್ನ ಭಾವಚಿತ್ರವನ್ನ ಗಾಂಧೀಜಿಯ ಲೆವೆಲ್ಗೆ ಮೆರವಣಿಗೆ ಮಾಡುವ ಅವಶ್ಯಕತೆ ಏನಿತ್ತು? ಸರ್, ಇವಾಗ ನಮ್ಮ ಒಂದು ಕಾಲಘಟ್ಟದ ಗಾಂಧೀಜಿನ ನಾವು ನೋಡಬೇಕು. ನಮ್ಮ ಒಂದು ಕಾಲಘಟ್ಟದ ಗಾಂಧೀಜಿ ನಮ್ಮ ಕಾಲಘಟ್ಟದ ನಾನು ಹೇಳ್ತಾ ಇರೋದು ಏನು ಸರ್, ಐ ಟೆಲ್ ಯು ಸರ್, ಸ್ಟೇಟ್ಮೆಂಟ್ ನಿಮ್ಮ ಕಾಲಘಟ್ಟದ ಗಾಂಧೀಜಿ ಹಿಂದಿನ ಕಾಲಘಟ್ಟದ ಗಾಂಧೀಜಿ ಅಂತಿಲ್ಲ. ಈ ದೇಶಕ್ಕೆ ಒಬ್ಬರೇ ಗಾಂಧೀಜಿ, ಈ ದೇಶಕ್ಕೆ ಒಬ್ಬರೇ ಗಾಂಧೀಜಿ ಸರ್. ಐ ಟೆಲ್ ಯು, ನಮ್ಮ ಕಾಲಘಟ್ಟದಲ್ಲಿರೋ ಒಂದು ಗಾಂಧೀಜಿ ಅನ್ನೋದು ಗಾಂಧೀಜಿ ಫಾಲೋವರ್ಸ್, ಗಾಂಧೀಜಿ ಅವರ ಪ್ರಿನ್ಸಿಪಲ್ ನ ನೋಡ್ಬೇಕು. ಭಗತ್ ಸಿಂಗ್ ಫಾಲೋವರ್ಸ್, ಭಗತ್ ಸಿಂಗ್ ಪ್ರಿನ್ಸಿಪಲ್ಸ್ ಅವ್ರನ್ನ ಹುಡುಕ್ಬೇಕು. ಒಬ್ರು ಅಂಬೇಡ್ಕರ್ ಫಾಲೋವರ್ಸ್, ಅಂಬೇಡ್ಕರ್ ಪ್ರಿನ್ಸಿಪಲ್ಸ್ ಅವ್ರನ್ನ ಹುಡುಕ್ಬೇಕು. ಅವ್ರನ್ನೊಂದು ಮೂರ್ತಿ ತರ ಮಾಡ್ಬಿಟ್ಟು ಮೂರ್ತಿ ಪೂಜೆ ಮಾಡಿದ್ರೆ ಅವ್ರು ಡೆಫಿನೆಟ್ಲಿ ಐ ವಿಲ್ ಟೆಲ್ ಯು ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಿದ್ರೆ ಅವರು ಹೇಳೋರು, ಇಲ್ಲ ನನ್ನ ಮೂರ್ತಿ ಪೂಜೆ ಮಾಡಬೇಡಿ, ನನ್ನ ಒಂದು ಪ್ರಿನ್ಸಿಪಲ್ ಸಿದ್ಧಾಂತನ ಫಾಲೋ ಮಾಡಿ. ಅಂಬೇಡ್ಕರ್ ಫೋಟೋಗಳನ್ನ ಇಡಿರಿ, ಗಾಂಧೀಜಿ ಫೋಟೋಗಳನ್ನ ನಾವು ಮಾಡ್ತೀವಿ, ಕಡಖಂಡಿತವಾಗಿ ಇಡ್ತೀವಿ ಸರ್. ನಾವೆಲ್ಲ ಇಟ್ಕೊಂಡೇ ಬಂದಿರೋದು, ಅದನ್ನ ಒಪ್ಕೊಂಡಿದ್ದೀವಿ. ಇವ್ರು ಹೇಳೋ ರೀತಿ ನಿಮ್ಮ ಉದ್ದೇಶ ಶರತ್, ಈಗ ನಿಮ್ಮ ಹೋರಾಟದ ಉದ್ದೇಶ ಏನು? ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯ ನಿಲ್ಲಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ನಿಲ್ಲಬೇಕು. ಅದಕ್ಕೆ ಕಾರಣವಾದಂತ ವಿರುದ್ಧ ಕ್ರಮ ಆಗ್ಬೇಕು. ಅದಕ್ಕೂ ಕಾಲಿದ್ಗೆ ಏನ್ ಸಂಬಂಧ? ಕಾಲಿದ್ಗೂ ಏನ್ ಸಂಬಂಧ ಅಂತಂದ್ರೆ, ಇದೇ ಒಂದು ಕೇಂದ್ರ ಸರ್ಕಾರ, ಇದೇ ಒಂದು ಕೇಂದ್ರ ಬಿಜೆಪಿ ಸರ್ಕಾರ ಏನಿದೆ, ಪೊಲಿಟಿಕಲಿ ಮೋಟಿವೇಟೆಡ್ ಕೇಸಸ್ ನ ಮಾಡ್ತಾ ಇದೆ, ಡೆಮೋಕ್ರಸಿನ ಹಾಳು ಮಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ನಾವೇನು ಜುಲೈ 20ರಲ್ಲಿ ನಾವೇನ್ ನೋಡಿದ್ವಿ, ಡೆಲ್ಲಿನಲ್ಲಿ ಲಾಠಿ ಚಾರ್ಜ್ ಮಾಡಿದಾಗಿರ್ಬೋದು, ಪೆಲೆಟ್ ಗನ್ಸ್ ಯೂಸ್ ಮಾಡಿದಾಗಿರ್ಬೋದು, ತಾವು ಹೇಳಿದ ರೀತಿಯಲ್ಲಿ ಮಹಿಳೆಯರ ಮೇಲೆ ಅಟ್ಟಹಾಸ ನಡೆಸಿರೋದಾಗಿರ್ಬೋದು ಪೊಲೀಸ್ ಅವರು, ಇವೆಲ್ಲ ಒಂದು ಪೊಲಿಟಿಕಲಿ ಮೋಟಿವೇಟೆಡ್ ಇವೆಂಟ್ಸ್ ಸರ್. ಆಮೇಲೆ ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಐ ವಿಲ್ ಟೆಲ್ ಯು, ಅಂಟಿಲ್ ಕೋರ್ಟ್ ಇದೆ, ಕೋರ್ಟ್ ಹೇಳುತ್ತೆ ಯಾರು ಸರಿ ಯಾರು ತಪ್ಪು ಅಂತ. ನಾವು ಕೋರ್ಟ್ನ ಒಂದು ನಾವೇನಾದ್ರೂ ಕಾರ್ಯಚಟುವಟಿಕೆ ಮಾಡೋದನ್ನ ಶುರು ಮಾಡ್ಬಿಟ್ರೆ ಅಮಿತ್ ಶಾ ಅವ್ರ ಮೇಲೂ ಸಹ ಈಗ ನಿಮ್ಮ ವಾದಕ್ಕೆ ನಾನು ಇನ್ನೊಂದು ವಾದ ಹೇಳ್ತೀನಿ. ಅಂಟಿಲ್ ಪ್ರೂವನ್ ಇಸ್ ಅ ಇನ್ನೋಸೆಂಟ್ ಅಂತ ಹೇಳ್ತೀರಿ, ಹೌದಾ? ಒಬ್ಬ ವಿವಾದಾತ್ಮಕ ವ್ಯಕ್ತಿ, ಪ್ರಕರಣಗಳನ್ನು ದಾಖಲು ಮಾಡಿಸಿಕೊಂಡಿರುವಂಥ ವ್ಯಕ್ತಿ, ಆತ ಜೈಲಿನಲ್ಲಿದ್ದಾನೆ. ಆತ ಅಪರಾಧಿ ಅಥವಾ ನಿರಪರಾಧಿ ಅಂತ ತೀರ್ಮಾನ ಆಗುವವರೆಗೂ ಆತನನ್ನು ನೀವು ದೂರ ಇಡಬೇಕಾಗಿತ್ತು ಅಷ್ಟೇ ಸರ್. ಇದನ್ನ ಅಪರಾಧಿ ಇಲ್ಲ ನಿರಪರಾಧಿ ಯಾವ ರೀತಿ ಆಗುತ್ತೆ? UAPA ಕೇಸಸ್ ನ ನೋಡಿ, UAPA ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆಕ್ಟ್ ಅಂತ ಹೇಳುತ್ತೆ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇವ್ರ ದೇಶದ್ರೋಹಿ ಅಂತ ಕೇಸ್ ಒಳಗಾಗ್ತಾರೆ. ಅದ್ರಲ್ಲಿ ಕನ್ವಿಕ್ಷನ್ ರೇಟ್ ನೋಡಿ ಸರ್, 90% ಆಫ್ ದ ಇದು ಅಕ್ಯೂಸ್ಡ್ ದೇ ಆರ್ ಕಮಿಂಗ್ ಔಟ್. ಅವ್ರ ಮೇಲೆ ಯಾವುದೇ ರೀತಿ ಕನ್ವಿಕ್ಷನ್ ನಡೀತಾ ಇಲ್ಲ. 10% ಜನರ ಮೇಲೆ ಅಷ್ಟೇ ಕನ್ವಿಕ್ಷನ್ ನಡೀತಾ ಇದೆ. ಅದು 5-6-7 ವರ್ಷಗಳು ಜೈಲಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಕನ್ವಿಕ್ಷನ್ ವೆರಿ ಲೋ. ಎಸ್ಪೆಷಲಿ ಇನ್ UAPA, ನಾಟ್ ಇನ್ ಅದರ್ IPCs, especially in UAPA it is very low sir. So we'll have to see, ಏನು ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಇದೆಯಾ, ಇದರಿಂದ ಏನಾದರೂ ಷಡ್ಯಂತ್ರ ಇದೆಯಾ, ಆಳೋ ಸರ್ಕಾರ ಏನಾದರೂ ಇದರಿಂದ ಲಾಭ ಪಡೀತಿದ್ಯಾ, ಸೊ ದಟ್ ವಿ ಹ್ಯಾವ್ ಟು ಸಿ. ಸೊ ಈಗ ಶಶಿರೇಖಾ, ನಾವು ನೋಡ್ತಾ ಇದ್ದೀವಿ, ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತೀವಿ. ನಮ್ಮ ಕರ್ನಾಟಕದಲ್ಲಿ KPC ಕರ್ಮಕಾಂಡ ಇಷ್ಟಿದೆ. ಶಿವಶಂಕರಪ್ಪ ಏನು ಮಾಡಿದ್ರು, ಅವ್ರ ಮಗಳು ಏನು ಮಾಡಿದ್ರು, KPSC ನಮ್ಮ ಕಣ್ಮುಂದೆ ನಡೀತಾ ಇರುವಂಥ ಅಕ್ರಮ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ವಾ? ಕೇವಲ ಕೇಂದ್ರ ಸರ್ಕಾರದ ಮಾತ್ರ ಕಾಣಿಸುತ್ತಾ? ಈ ರೀತಿ ಆರೋಪಗಳಿದ್ದಾವೆ. ನೋಡಿ ನೀವು ಮಾತಾಡಿ. ಡೆಫಿನೆಟ್ಲಿ ನಾವು ಹೋರಾಟ ಮಾಡ್ಕೊಂತ ಬಂದಿದ್ದೀವಿ ಸರ್. ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ತಾವು ನೋಡಿದ್ರೆ, ಬಿ ಇಟ್ ಕಾಂಗ್ರೆಸ್, ಬಿ ಇಟ್ BJP, ನಾವು ರಾಜ್ಯ ಸರ್ಕಾರದವರು ಇವಾಗ ಯಾವ ರೀತಿ ಸ್ಕೂಲ್ ಕ್ಲೋಸರ್ಸ್ ಎಲ್ಲ ಮಾಡ್ತಾ ಇದ್ರು, ಅದ್ರ ವಿರುದ್ಧ ಸಹ ನಾವು ಹೋರಾಟ ಮಾಡ್ಕೊಂಡು SCP ನ ಹೋರಾಟ ಮಾಡ್ಕೊಂಡು. ಇವತ್ತೇನಾಗಿದೆ ರಾಜ್ಯದಲ್ಲಿ, ತಮ್ಮ ಮಗಳಿಗೋಸ್ಕರ KPSC ಚೇರ್ಮನ್ ಆದಂಥವ್ರು ಏನೆಲ್ಲ ಅಕ್ರಮ ಮಾಡಿದ್ದಾರೆ, ಹೋರಾಟಕ್ಕೋಸ್ಕರ ಅಂತಲೇ ಇದೆ. ನಾವು ಎಲ್ಲರೂ ಕೈ ಜೋಡಿಸ್ಕೊಂಡು ಹೋರಾಟ ಮಾಡೋಣ ಸರ್. ನೀವು ಬನ್ನಿ, ABVP ಒಂದು ಜವಾಬ್ದಾರಿತ ಮಾಧ್ಯಮವಾಗಿ ನಾವು ಕೂಡ ಪ್ರಶ್ನೆ ಮಾಡಿದ್ದೇವೆ, ಮಾಡ್ತಾನೂ ಇದ್ದೇವೆ. ಆದ್ರೆ ನಿಮ್ಮ ಕಣ್ಣು ಯಾಕೆ ಇಲ್ಲಿ ಓಪನ್ ಆಗ್ತಾ ಇಲ್ಲ? ನೀವು ಕಣ್ಬಿಟ್ರೆ ದೆಹಲಿನೇ ಕಾಣಿಸುತ್ತೆ, ಯಾಕೆ? ಇಲ್ಲ ಸರ್, ನಾನು ಹೇಳಿದ ರೀತಿಯಲ್ಲಿ ಸ್ಕೂಲ್ ಕ್ಲೋಸರ್ಸ್ ಆದಾಗ ಇದೇ ಒಂದು ಸಿದ್ದರಾಮಯ್ಯ ಸರ್ಕಾರ ವಿರುದ್ಧನೇ ಹೋರಾಟ ಮಾಡಿದ್ದೀವಿ. ಮತ್ತೆ SCPನೂ ಯಾವ ರೀತಿ ತಂದಾಗ, ಇದು NEPದೊಂದು ಬರೀ ಒಂದು ಪೇಪರ್ ರ್ಯಾಪ್ ಮಾಡಿ SCP ತಂದಾಗ ಅದ್ರ ವಿರುದ್ಧ ಹೋರಾಟ ಮಾಡಿದ್ದೀವಿ. ಯಾವ ರೀತಿ ಕಾರ್ಪೊರೇಟೀಕರಣ ನಡೀತಾ ಇದೆ ಅದ್ರ ವಿರುದ್ಧನೂ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ನಾವು ನಮ್ಮ ಸಂಘಟನೆಯಿಂದ ಯಾವ ರೀತಿ ನೋಡೋದು ಸರ್, ಈ ಒಂದು ಎಜುಕೇಶನ್ ಸಿಸ್ಟಮ್ನ ಯಾವ ರೀತಿ ಒಂದು ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಒಂದು ಕಾರ್ಪೊರೇಟೀಕರಣ ಮಾಡ್ತಿದ್ದಾರೆ, ಬಡ ಮಕ್ಕಳ ಕೈಯಿಂದ ಯಾವ ರೀತಿ ಶಿಕ್ಷಣನ ಕಸ್ಕೋತಾ ಇದ್ದಾರೆ, ಅದ್ರ ವಿರುದ್ಧ ನಮ್ಮ ಹೋರಾಟ ಕಡಾಖಂಡಿತವಾಗಿ ಇದ್ದೇ ಇರುತ್ತೆ. ಅದು BJPನೇ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. So you are not affiliated with any political party?
ನಮ್ಮ ಒಂದು ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್ ಪೊಲಿಟಿಕಲ್ ಪಾರ್ಟಿ ಇದೆ, ಬಟ್ ಇಟ್ ಇಸ್ ನಾಟ್ ಅಲೈನ್ಡ್ ವಿತ್ ಕಾಂಗ್ರೆಸ್ ಆರ್ ಬಿಜೆಪಿ ಅವರ ಒಂದು ಏನು ಐಡಿಯಾಲಜಿ ಇದೆ, ಇದು ಎಜುಕೇಶನ್ ಸಂಬಂಧಪಟ್ಟಂಗೆ ನಮ್ದು ಅದೇ ರೀತಿ ಆಗಿರಲ್ಲ. ನಮ್ಮ ಒಂದು ಐಡಿಯಾಲಜಿ ಏನಿರುತ್ತೆ ಅಂತಂದ್ರೆ ಈ ಒಂದು ಪಬ್ಲಿಕ್ ಎಜುಕೇಶನ್ ಏನಿದೆ, ಪಬ್ಲಿಕ್ ಯೂನಿವರ್ಸಿಟೀಸ್ ಏನಿದೆ, ಅದ್ರ ಮೇಲೆ ಫಂಡಿಂಗ್ಸ್ ಜಾಸ್ತಿ ಆಗಬೇಕು, ಅದರಲ್ಲಿ ಶಿಕ್ಷಣಕರು ನೇಮಕಾತಿ ಆಗಬೇಕು, ಬಡ ಮಕ್ಕಳಿಗೆ ಇನ್ನೂ ಜಾಸ್ತಿ ಶಿಕ್ಷಣ ದೊರಕಬೇಕು ಅನ್ನೋದು ನಮ್ಮ ಮಾತಾಡಿಸ್ತೀನಿ.